ಈ ವಿಷಯ ನಿಮಗೆ ಗೊತ್ತಾ? ಗ್ರಾಮ ಪಂಚಾಯಿತಿಯಲ್ಲಿ 70,000 ರೂಪಾಯಿ ಅಮೌಂಟ್ ಕೊಡ್ತಾರೆ. ಸೊ 70,000 ರೂಪಾಯಿ ಅಮೌಂಟ್ ಏನಕ್ಕೆ ಕೊಡ್ತಾರೆ ಅಂದರೆ, ಕುರಿ ಸಾಕಾಣಿಕೆ ಶೆಡ್ಡನ್ನು ಕಟ್ತೀವಿ ಅನ್ನೋದಾದರೆ ಅಥವಾ ಮೇಕೆ ಸಾಕಾಣಿಕೆ ಶೆಡ್ಡನ್ನು ನೀವು ನಿರ್ಮಾಣ ಮಾಡ್ಕೊಳ್ತೀರಿ ಅನ್ನೋದಾದರೆ ಅವ್ರಿಗೆ 70,000 ರೂಪಾಯಿ ಅಮೌಂಟ್ ಸರ್ಕಾರದಿಂದ ಕೊಡ್ತಾ ಇರತಕ್ಕಂಥದ್ದು. ಈ ಒಂದು ಅಮೌಂಟ್ನ ನೀವು ಪಡ್ಕೊಳ್ಬೇಕಾದ್ರೆ ನಿಮ್ಮ ಹತ್ರ ಜಾಬ್ ಕಾರ್ಡ್ ಒಂದು ಇರಬೇಕಾಗುತ್ತೆ. ಏನಿದು ಜಾಬ್ ಕಾರ್ಡ್? ನರೇಗಾ ಉದ್ಯೋಗ ಚೀಟಿ ಅಂತ ನಾವು ಕರಿತೀವಿ. ಸೊ ನರೇಗಾ ಉದ್ಯೋಗ ಚೀಟಿ ಎಲ್ಲಿ ಮಾಡಿಸ್ಕೊಡ್ತಾರೆ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸ್ಕೊಡ್ತಾರೆ. ಇದಕ್ಕೆ ನೀವು ಅಮೌಂಟ್ ಕೊಡಬೇಕು ಅನ್ನೋದಾದರೆ ಯಾವುದೇ ರೀತಿ ಅಮೌಂಟ್ ಕೊಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ನರೇಗಾ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದು ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ. ಇನ್ನು ವಿಚಾರಕ್ಕೆ ಬರೋದಾದರೆ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಒಂದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳಿದ್ದಾವೆ. ಸಾಧ್ಯವಾದರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ವಿಡಿಯೋದಲ್ಲಿ 70,000 ರೂಪಾಯಿ ಅಮೌಂಟ್ ಹೇಗೆ ಪಡ್ಕೊಳ್ಳೋದು ಅನ್ನೋದಾದರೆ ನಿಮ್ಮ ಗ್ರಾಮ ಪಂಚಾಯತ್ಗೆ ಫಸ್ಟ್ ನೀವು ವಿಸಿಟ್ ಮಾಡಿ ಅಲ್ಲಿ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಅಂತ ನಾವು ಏನು ಕರಿತೀವಿ, ಇಷ್ಟುದ್ದ ಅಪ್ಲಿಕೇಶನ್ ಏನು ಇರೋದಿಲ್ಲ, ಜಸ್ಟ್ ನಿಮ್ಮ ಹೆಸರಿನಲ್ಲಿ ನೋಂದಾಯಿಸಿ ಬರಬೇಕಾಗುತ್ತೆ. ಅದನ್ನು ನಾವು ಆಕ್ಷನ್ ಪ್ಲಾನ್ ಅಂತ ಕರಿತೀವಿ. ಸೊ ಆಕ್ಷನ್ ಪ್ಲಾನ್ ಅಲ್ಲ, ಒಂದು ಆಕ್ಷನ್ ಪ್ಲಾನ್ ಅವರು ಜಡ್ಪಿ ಕಳಿಸ್ಕೊಡ್ತಾರೆ. ಜಡ್ಪಿ ಆಫೀಸಿಂದ ಅಪ್ರೂವಲ್ ಆಗಿ ಬಂದ ನಂತರ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಕೆಲಸವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಒಂದ್ಸಲ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ವಿಡಿಯೋಸ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ 70,000 ರೂಪಾಯಿ ಅಮೌಂಟು ನಿಮಗೆ ಅಮೌಂಟ್ ಬರುತ್ತೆ. ಈ ಒಂದು ಅಮೌಂಟನ್ನು ನೀವು ಯಾವುದೇ ರೀತಿ ರೀಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಕಂಪ್ಲೀಟ್ ಉಚಿತವಾಗಿ ಬರ್ತಾ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಸೊ ನರೇಗಾ ಯೋಜನೆ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಸೊ ನರೇಗಾ ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಜಾಬ್ ಕಾರ್ಡ್ ಇದೆಯೋ ಇಲ್ವಾ ಅನ್ನೋದನ್ನು ಒಮ್ಮೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಕುರಿ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ರೆ ಓಕೆ, ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿಗೆ ಅವಶ್ಯಕತೆ ಇತ್ತು ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಅಪ್ಡೇಟ್ಸ್.